ಅಲ್ಲಿ ನೋಡು, ವಸಂತ ಬರ್ತಿದ್ದಾಳೆ. ಈಗ ನಾನು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತೀನಿ, ನೀನೇನು ಗಾಬರಿ ಆಗ್ಬೇಡ. ನಾನು ಕೂಡ ಓವರ್ ಆಕ್ಟಿಂಗ್ ಮಾಡ್ಲಾ ಮಮ್ಮಿ? ನೀನು ಮಾಡಬೇಕಾಗಿರೋ ಆಕ್ಷನ್ ಮಾಡು ಸಾಕು. ಆ ಓವರ್ ಆಕ್ಷನ್ನ ನಾನೇ ಮಾಡ್ತೀನಿ. ಅತ್ಗೆ ಬಾ ಅತ್ಗೆ ಬಾ. ಮತ್ತೆ ಏನಾಯ್ತು? ಹೊಸ್ದಾಗೇನು ಆಗಿಲ್ಲ ಅತ್ಗೆ, ನೆನ್ನೆದೆ. ಈ ಮದ್ವೆ ನಡೆಯತ್ತಾ ಇಲ್ವಾ? ಆಗ್ತಾ ಇದ್ರೆ ರೂಪಾ ರಾಣಿಗೆ ಏನಾಗತ್ತೋ ಏನೋ ಅನ್ನೋ ಯೋಚನೆ ಮಾಡಿದ್ರೆ ನನ್ನ ಎದೆ ಬಡ್ತ ಜಾಸ್ತಿ ಆಗತ್ತೆ ಅತ್ಗೆ. ಸುಮ್ನಿರಿ ಅತ್ಗೆ, ಸುಮ್ನಿರಿ. ನಿಮ್ಮಣ್ಣ ಮತ್ತೆ ಅಖಿಲ್ ಗಂಡಿನ ಕಡೆಯವ್ರ ಹತ್ರ ಮಾತಾಡಿ ಅವ್ರನ್ನ ಒಪ್ಪಿಸ್ತೀನಿ ಅಂತ ಹೇಳಿದ್ರಲ್ವಾ, ಮತ್ತ್ಯಾಕೆ ಟೆನ್ಷನ್ನು? ಅವ್ರನ್ನ ಒಪ್ಸೋ ಪ್ರಯತ್ನ ಮಾಡ್ತಾರೆ, ಅದು ನಿಜನೇ ಅತ್ಗೆ. ಆದ್ರೆ ಹುಡುಗನ್ ಕಡೆಯವರು ಒಪ್ಕೋತಾರೋ ಇಲ್ವೋ? ಇವಳ ಜಾತಕ ಹೇಗಿದ್ಯೋ ಏನೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ ಅತ್ಗೆ. ಅವ್ರು ಒಪ್ಕೋತಾರೋ ಅಥವಾ ಇಲ್ವೋ ಅನ್ನೋದು ಇವಳ ಜಾತಕದ ಮೇಲೆ ನಿಂತಿದೆ ಅಲ್ವಾ ಅತ್ತಿಗೆ? ಅದಕ್ಕೆ ನನಗೆ ಗೊತ್ತಿರೋ ಊರು ಹೊರಗಡೆ ಕೌಡೆ ಸ್ವಾಮೀಜಿ ಅಂತ ಒಬ್ರು ಸ್ವಾಮೀಜಿ ಇದ್ದಾರೆ. ಅವ್ರ ಹತ್ರ ಹೋಗಿ ರೂಪಾ ರಾಣಿ ಜಾತಕನ ತೋರ್ಸೋಣ ಅನ್ಕೊಂಡಿದೀನಿ. ಅವರು ಕೌಡೆ ಹಾಕಿ ಜಾತಕನ ಪರಿಶೀಲನೆ ಮಾಡಿದ್ರೆ ಭವಿಷ್ಯದ ಬಗ್ಗೆ ಕರೆಕ್ಟಾಗಿ ಹೇಳ್ತಾರೆ. ಜಾತಕದಲ್ಲೇನಾದ್ರೂ ದೋಷ ಇದ್ರೆ ಅದಕ್ಕೆ ಪರಿಹಾರ ಕೂಡ ಮಾಡಿಸಿ ಎಲ್ಲ ಒಳ್ಳೇದಾಗೋ ಹಾಗೆ ಮಾಡ್ತಾರೆ. ಹೌದಾ? ಹಾಗಾದ್ರೆ ಅವರಿಗೆ ರೂಪರಾಣಿ ಜಾತಕನ ತೋರಿಸಿ. ಅದಕ್ಕೆ ಅದಕ್ಕೆ ಇವತ್ತೇ ಅವ್ರ ಹತ್ರ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಆದ್ರೆ ತುಂಬಾ ದೂರ ಹೋಗ್ಬೇಕು. ಒಬ್ಳೆ ಹೋಗೋದು ಅಂತಂದ್ರೆ ಅಷ್ಟು ದೂರ ನೀನ್ ಯಾಕೆ ಹೋಗ್ಬೇಕು? ಕಾರ್ ಕಳ್ಸಿದ್ರೆ ಅವರೇ ನಮ್ ಮನೆಗ್ ಬರ್ತಾರಾ ಅಂತ ಒಂದ್ಸಾರಿ ಕೇಳು. ಅವರು ಹಾಗೆಲ್ಲ ಎಲ್ಲಿಗೂ ಬರಲ್ಲ ಅತ್ಗೆ. ಕಾರು ವಿಮಾನ ಅನ್ನೋ ಏರ್ಪಾಡೆಲ್ಲ ಅವರಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅವರು ತುಂಬಾ ಸರಳವಾಗಿ ಬದುಕ್ತಾ ಇದ್ದಾರೆ. ಯಾರೇ ಆದ್ರೂ ಅವ್ರ ಹತ್ರನೇ ಹೋಗ್ಬೇಕು, ಅಲ್ಲೇ ಸಮಸ್ಯೆನ ಹೇಳ್ಕೋಬೇಕು, ಪರಿಹಾರನೂ ಕಂಡ್ಕೋಬೇಕು. ಅತ್ಗೆ, ಈಗ ನಿಮ್ಗೇನು ಕೆಲ್ಸ ಇಲ್ಲ ಅಂತಂದ್ರೆ ನನ್ ಜೊತೆ ಅಲ್ಲಿಗೆ ಬರ್ತೀರಾ ಅತ್ಗೆ? ಖಂಡಿತ ಬರ್ತೀನತ್ಗೆ. ರೂಪರಾಣಿಗೋಸ್ಕರ ನಾನು ಅಷ್ಟು ಮಾಡೋದಿಲ್ವಾ? ಒಂದ್ ಅರ್ಧ ಗಂಟೆಲಿ ಹೊರಡೋಣ. ಸರಿ ಅತ್ಗೆ. ಅಮ್ಮ ರೂಪಾ, ನೀನು ಧೈರ್ಯವಾಗಿರು, ಎಲ್ಲ ಒಳ್ಳೇದೇ ಆಗತ್ತೆ. ಸರಿ ಆಂಟಿ. ಮಮ್ಮಿ, ಇಷ್ಟಕ್ಕೂ ನಿನ್ ಪ್ಲಾನ್ ಏನು? ಆ ಕೌಡೆ ಸ್ವಾಮೀಜಿ ಹತ್ರ ಆಂಟಿನ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಈಗ ಹೇಳಿದ್ರು ನಿನ್ಗೇನು ಅರ್ಥ ಆಗಲ್ಲ. ಹೇಳ್ಬೇಕಾದಾಗ ಹೇಳ್ತೀನಿ ಬಿಡು. ಶ್ಯಾಮ, ಏನ್ ಮಾಡ್ತಿದ್ಯಾ? ನಮ್ಮಪ್ಪ ಆಗಾಗ ನನಗ್ ಕೊಟ್ಟಿರೋ ದುಡ್ಡಕ್ಕ ಇದು ಕೂಡಿಟ್ಟಿದ್ದೆ. ಎಷ್ಟಿದೆ ಅಂತ ನೋಡ್ತಿದ್ದೆ.
ಯಾಕೆ ಶ್ಯಾಮ ಈ ದುಡ್ಡು? ನಿನಗೇನಾದ್ರೂ ಬೇಕಾದ್ರೆ ಅಖಿಲ್ನ ಕೇಳಬಹುದಲ್ವಾ? ಅವ್ರಿಗೋಸ್ಕರನೇ ಈ ದುಡ್ಡಕ್ಕ. ಅಖಿಲ್ಗೋಸ್ಕರನಾ? ಹೌದಕ್ಕ, ನಾಳೆ ಅಖಿಲ್ ಅವ್ರ ಬರ್ತ್ಡೇ ಅಲ್ವಾ? ಈ ದುಡ್ಡಿಂದ ನಮ್ ಯಜಮಾನ್ರಿಗೆ ಏನಾದ್ರೂ ಗಿಫ್ಟ್ ಕೊಡೋಣ ಅಂತ. ಈ ಚಿಲ್ರೆ ದುಡ್ಡಿಂದ ಅಖಿಲ್ಗೆ ಗಿಫ್ಟ್ ಕೊಡ್ತೀಯಾ? ಈ ದುಡ್ಡಿಂದ ಅಖಿಲ್ ಹಾಕೋ ಶೂಸ್ ಅಲ್ಲ, ಸಾಕ್ಸ್ ಕೂಡ ತಗೊಳಕ್ಕಾಗಲ್ಲ ನಿಂಗೆ. ಇಂಥ ಚಿಲ್ರೆಯಿಂದ ಚಿಲ್ರೆ ಗಿಫ್ಟ್ ತಗೊಂಡು ಅಖಿಲ್ಗೇನು ಕೊಡ್ಬೇಡ. ನಿನ್ನನ್ನು ಚಿಲ್ರೆ ವ್ಯಕ್ತಿ ಅನ್ಕೋತಾನೆ. ಖಂಡಿತವಾಗ್ಲೂ ಅವ್ರು ಹಾಗೆ ಅಂದ್ಕೊಳ್ಳಲ್ಲ. ಗಿಫ್ಟ್ ಕೊಡೋರ್ ಮನ್ಸನ್ನ, ಅವ್ರ ಅಭಿಮಾನನ ಅಖಿಲ್ ಅವರು ನೋಡ್ತಾರೆ ಹೊರತು ಗಿಫ್ಟ್ ಬೆಲೆ ನೋಡಲ್ಲ. ಅದ್ರ ಬೆಲೆ ನೋಡಿ ಯಾರಿಗೂ ವ್ಯತ್ಯಾಸ ಮಾಡಲ್ಲ. ಕರೆಕ್ಟಾಗಿ ಹೇಳ್ದೆ ಶ್ಯಾಮ. ಅಖಿಲ್ ಯಾವತ್ತು ಹಾಗೆ ಬೆಲೆ ನೋಡೋ ಮನುಷ್ಯ ಅಲ್ಲ. ನೀನೇನು ಯೋಚನೆ ಮಾಡ್ಬೇಡ ಶ್ಯಾಮ. ನೀನ್ ಅನ್ಕೊಂಡ್ ಹಾಗೆ ನಿನ್ಗೇನ್ ಗಿಫ್ಟ್ ಕೊಡ್ಬೇಕು ಅನ್ಸತ್ತೋ ಅದ್ನೇ ಕೊಡು. ನೀನ್ ಕೊಡೋ ಗಿಫ್ಟ್ ಅಖಿಲ್ಗೆ ಸ್ಪೆಷಲ್ ಗಿಫ್ಟ್ ಆಗತ್ತೆ, ಸರಿನಾ? ಅಮ್ಮಯ್ಯ. ಹಲೋ, ನಾನು ಕವಡೆ ಸ್ವಾಮೀಜಿ ಶಿಷ್ಯ ಮಾತಾಡ್ತಿದ್ದೀನಿ. ನಿನ್ ಗುರುಗಳಿಗೆ ಒಂದ್ಸಲ ಫೋನ್ ಕೊಡು. ನಮ್ಮ ಗುರುಗಳು ಯಾರೋ ಮುಖ್ಯವಾದ ಭಕ್ತನ ಹತ್ರ ಮಾತಾಡ್ತಿದ್ದಾರೆ. ನಾನು ಅವ್ರಿಗಿಂತ ತುಂಬಾ ಮುಖ್ಯವಾದವಳು. ನೀನ್ ಅಲ್ಲಿಗೆ ಹೊಸ್ದಾಗ್ ಬಂದಿದ್ಯಾ ಗುರುಗಳ ಹತ್ರ? ಹೌದಮ್ಮ. ನೀನು ಗುರುಗಳ ಹತ್ರ ಹೋಗಿ ಗೌರಮ್ಮ ಫೋನ್ ಮಾಡಿದ್ದಾರೆ ಅಂತ ಹೇಳು. ಸರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ತತ್ಸತ್. ನಿನ್ನ ಬೇಡಿಕೆ ಏನು ಹೇಳು ಕಂದ? ಸ್ವಾಮಿ, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಸ್ವಾಮಿ. ಆ ಲ್ಯಾಂಡ್ ಮಾತ್ರ ನನಗೆ ಸೇರೋ ಹಾಗೆ ಮಾಡಿ ಸ್ವಾಮಿ. ನಾನೇನು ಮಾಡಬಹುದು ಕಂದ? ಕವಡೆ ಹಾಕೋದನ್ನು ಬಿಟ್ರೆ ಏನು ಮಾಡಬೇಕು ಅದನ್ನು ಹೇಳ್ತೀನಿ, ಹಾಗೆ ನೀನೇ ಮಾಡು. ಸರಿ ಸ್ವಾಮಿ. ಗುರುಗಳೇ, 1 2 1 2 1 ಅಂದ್ರೆ 121. 121 ರೂಪಾಯಿ ಇಲ್ಲಿಟ್ರೆ ನಿನಗೆ ಪರಿಹಾರ ಸಿಗುತ್ತಪ್ಪ. ಆಯ್ತು ಸ್ವಾಮಿ. ಹಾ, ಏನಪ್ಪ ಮಗು ಇದು? 121 ರೂಪಾಯಿ ಅಂದ್ರೆ 1,21,000 ರೂಪಾಯಿನಪ್ಪ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀನು ನನ್ನ ಹತ್ರ ಯಾಕೆ ಬಂದ್ಯಪ್ಪ? 1,20,000ನಾ? ಮತ್ತೆ ಕೋಟಿ ಬೆಲೆ ಬಾಳೋ ಲ್ಯಾಂಡು 121 ರೂಪಾಯಿಗೆ ಹೇಗೆ ಸಿಗುತ್ತೆ ಅಂತ ಅನ್ಕೊಂಡ್ಯಪ್ಪ? ಸರಿ ಸ್ವಾಮಿ. ಈಗ ಹೇಳಿ ಸ್ವಾಮಿ, ನಾನೇನು ಮಾಡಬೇಕು? ಹೊಸದಾಗಿ ಏನು ಮಾಡಬೇಕಾಗಿಲ್ಲಪ್ಪ. ಆ ಲ್ಯಾಂಡಿಗೆ ಹೋಗಿ ನೈಋತ್ಯ ಮೂಲೆಯಲ್ಲಿ ಸ್ವಲ್ಪ ಅರಶಿನ ಚೆಲ್ಲು. ಆಗಲಿ ಸ್ವಾಮಿ. 3 ನಿಂಬೆಹಣ್ಣು ಕೊಯ್ದು ಅದಕ್ಕೆ ಕುಂಕುಮ ಹಚ್ಚಿ ಆ ಅರಿಶಿಣದ ಮೇಲೆ ಇಡು. ಅಲ್ಲಿ ಯಾವುದೋ ದುಷ್ಟಶಕ್ತಿ ಇದೆ ಅಂತ ಎಲ್ರೂ ನಂಬಿಸು. ಆ ದುಷ್ಟಶಕ್ತಿ ನೈಋತ್ಯ ಮೂಲೆಯಲ್ಲಿರೋದ್ರಿಂದ ಯಜಮಾನಂಗೆ ಪ್ರಾಣಕಂಟಕ ಅಂತ ಪ್ರಚಾರ ಮಾಡು. 24 ಗಂಟೆಯಲ್ಲಿ ನೀನು ಎಷ್ಟು ಕೇಳ್ತೀಯೋ ಅಷ್ಟಕ್ಕೆ ಆ ಯಜಮಾನ ಆ ಜಾಗ ಕೊಟ್ಟು ಅಲ್ಲಿಂದ ಓಡ್ ಹೋಗ್ತಾನೆ. ಆಯ್ತು ಸ್ವಾಮಿ. ಸ್ವಾಮಿ, ಯಾರೋ ಗೌರಮ್ಮ ಅಂತೆ ಫೋನ್ ಮಾಡಿದ್ದಾರೆ. ಕೊಡು. ಹಲೋ, ನಮಸ್ಕಾರ ಗುರುಗಳೇ. ಹೇಳ್ತಾಯಿ. ಇನ್ನೊಂದು ಗಂಟೆಲಿ
ನಾನೊಬ್ಬರನ್ನ ಕರ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ ಸ್ವಾಮಿ. ಶುಭಂ. ಅವರಿಗೆ ನೀವೊಂದು ಅಶುಭ ಹೇಳಬೇಕು. ಹೀಗೆ ನಾನು ಹೇಳ್ದಾಗ ಹೇಳಿದ್ರೆ ನೀವೆಷ್ಟು ಕೇಳ್ತಿರೋ ಅಷ್ಟು ಕೊಡ್ತೀನಿ ಸ್ವಾಮಿ. ನಾನು ಕೇಳಿದಷ್ಟಲ್ಲಮ್ಮ, ನೀನು ಕೊಡಬೇಕಾಗಿದ್ದು ನಾನು ಕವಡೆ ಕೇಳಿದಷ್ಟು. ಹಾಗೆ ಆಗ್ಲಿ ಸ್ವಾಮಿ, ನಿಮ್ ಕವಡೆ ಎಷ್ಟು ಕೇಳುತ್ತೋ ಅಷ್ಟು ಕೊಡ್ತೀನಿ. ಹಾಗಾದ್ರೆ ತಡ ಯಾಕೆ? ಆ ಭಕ್ತನ್ನ ಬೇಗ ಇಲ್ಲಿಗೆ ಕರ್ಕೊಂಡ್ ಬಾ. ಸರಿ ಸ್ವಾಮಿ. ಬನ್ನಿ ಅತ್ಗೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಸರಿ, ಹೋಗೋಣ ಮಾತ್ಗೆ. ಬನ್ನಿ ಅತ್ಗೆ. ಅತ್ಗೆ, ಅದೇ ಆ ಸ್ವಾಮಿಗಳ ಆಶ್ರಮ. ಇದೇನತ್ಗೆ, ಅವರು ತುಂಬಾ ದೊಡ್ಡ ಸ್ವಾಮೀಜಿ ಅಂತ ಹೇಳಿದ್ರಿ. ಆಶ್ರಮ ಹೀಗಿದೆಯಲ್ಲ. ಮುಂಚೆನೆ ಹೇಳಿದ್ನಲ್ಲ ಅತ್ಗೆ, ಇವರಿಗೆ ಈ ಆಡಂಬರ ಅಂದ್ರೆ ಇಷ್ಟ ಇಲ್ಲ ಅಂತ. ಈ ಸ್ವಾಮೀಜಿಗಳು ವರ್ಷದಲ್ಲಿ 6 ತಿಂಗಳು ಕ್ಷಣದಲ್ಲೇ ನೀರು ಗಡ್ಡೆ ಕಟ್ಟೋ ಅಂತ ಹಿಮಾಲಯದಲ್ಲಿ ಧ್ಯಾನ ಮಾಡ್ಕೊಂಡಿರ್ತಾರಂತೆ. ಅಷ್ಟೇ ಅಲ್ಲ ಅತ್ಗೆ, ತಿಂಗಳಲ್ಲಿ 3 ದಿನ ಸಮಾಧಿ ಸ್ಥಿತಿಲಿರ್ತಾರಂತೆ. ಹೋಗೋಣ ಬನ್ನಿ ಅತ್ಗೆ. ನಮಗೆ ಯಾವುದೋ ದೊಡ್ಡ ಅದೃಷ್ಟ ಬಂದಿದೆ ಗುರುಗಳೇ. ಯಾರೋ ಇಬ್ರು ರಿಚ್ ಲೇಡೀಸ್ ಬರ್ತಿದ್ದಾರೆ. ಗೊತ್ತಪ್ಪ ಶಿಷ್ಯ, ಈಗ ಫೋನ್ ಮಾಡಿದ್ದು ಅವರೇನಪ್ಪ? ಈಗ ಅವ್ರ ಪಕ್ಕದಲ್ಲಿರೋರು ನಮ್ಮ ಪರ್ಫಾರ್ಮೆನ್ಸ್ ನೋಡಿ ನಾವು ಏನು ಹೇಳಿದ್ರು ಅವ್ರು ನಂಬಬೇಕು. ಎಲ್ಲೂ ಅನುಮಾನ ಬರಬಾರ್ದು. ಅರ್ಥ ಆಯ್ತಾ? ಅವ್ರನ್ನ ನಂಬಿಸೋದು ನಾನಲ್ವಲ್ಲ ಗುರುಗಳೇ, ನೀವು ತಾನೇ. ನನಗೆ ಗೊತ್ತಪ್ಪ, ಆದರೆ ಇವಾಗ ನಾನು ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿರೋ ಹಾಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ನಾನು ಕವಡೆ ಹಾಕೋ ಪ್ರತಿ ಸಲ ಎಷ್ಟು ಬಿತ್ತು ಅಂತ ನೀನೇ ನನಗೆ ಈ ಬ್ಲೂಟೂತ್ ಸಹಾಯದಿಂದ ಹೇಳ್ತಾ ಇರು. ಆಗಲಿ ಗುರುಗಳೇ. ಗುರುಗಳೇ, ಅವರು ನಿಮ್ಮ ಹತ್ರನೇ ಬರ್ತಿದ್ದಾರೆ. ನಿಂತ್ಕೊಳ್ಳಿ ಅಮ್ಮ, ಸ್ವಾಮಿಗಳು ಧ್ಯಾನದಲ್ಲಿದ್ದಾರೆ, ಭಂಗ ಮಾಡಬೇಡಿ. ಸ್ವಾಮಿ, ಅವ್ರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ನಮಸ್ಕಾರ ಸ್ವಾಮಿಗಳೇ. ನನ್ನ ಮಗಳ ಜಾತಕ ನೋಡಿ ಕವಡೆ ಹಾಕಿ ಒಂದ್ಸಲ ಅವಳ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ. ನಾಲ್ಕು ಸ್ವಾಮೀಜಿ. 4 ಬಿದ್ದಿದೆ ಅಲ್ವಾ? ನೋಡಿದ್ರಾತ್ಗೆ ಸ್ವಾಮೀಜಿಗೆ ಎಷ್ಟು ಶಕ್ತಿ ಇದೆ ಅಂತ. ನೋಡ್ದೇನೆ 4 ಬಿದ್ದಿದೆ ಅಂತ ಹೇಳ್ಬಿಟ್ರು ಅವರು. ಹೌದು ಸ್ವಾಮೀಜಿ, ನಿಜವಾಗ್ಲೂ 4 ಬಿದ್ದಿರೋದು. ನಿನ್ನ ಮಗಳ ಜಾತಕ ಬ್ರಹ್ಮಾಂಡವಾಗಿದೆ. ಅವರು ಯಾವುದೇ ವೃತ್ತಿಲಿದ್ರೂ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಆದಷ್ಟು ಬೇಗ ರಾಜ್ಕುಮಾರ್ನಂತ ಹುಡುಗನ ಜೊತೆ ಮದುವೆನೂ ಆಗುತ್ತೆ. ಸ್ವಾಮೀಜಿ, ಇವರು ನನ್ನ ಅತ್ತಿಗೆ.
ಇವರು ಮುಖದಲ್ಲಿರೋ ಆ ತೇಜಸ್ಸನ್ನು ನೋಡಿದ್ರೇ ಗೊತ್ತಾಗತ್ತೆ. ದೊಡ್ಡ ಮನೆ ಮಗಳು ಅಂತ, ತುಂಬು ಕುಟುಂಬದಲ್ಲಿ ಇವರು ಜನನ ಆಗಿದೆ ಅಂತ. ಇಷ್ಟು ಕಾಲದ ನಂತರ ನನ್ನನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂತ. ಏನೋ ಅನ್ಕೊಂಡಿದ್ದೆ, ಇಷ್ಟು ಮಾಡಪ್ಪ ಅಂದ್ರೆ ಎಷ್ಟೋ ಮಾಡ್ತಿದ್ದಾನೆ. ಈ ಸ್ವಾಮೀಜಿ ಮಾತನ್ನ ಈ ವಸಂತ ಮಾತ್ರ ಅಲ್ಲ, ಯಾರಾದ್ರೂ ನಂಬಲೇಬೇಕು. ಸ್ವಾಮಿ, ನನ್ನ ಅತ್ತಿಗೆ ಹೆಸರಿಗೆ ದೊಡ್ಡ ಮನೆಯವರೇ ಆದ್ರೂ ಆಗಾಗ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಅವ್ರ ಮನೆಗೆ. ಒಂದು ಸಲ ಕವಡೆ ಹಾಕಿ ಇವ್ರ ಜಾತ್ಕನು ಹೇಳಿ ಸ್ವಾಮಿ. ಈ ಹುಡುಗ ಎಷ್ಟು ಬಿತ್ತು ಅಂತ ಹೇಳ್ತಾ ಇಲ್ವಲ್ಲ? ಏಯ್, ಹೇಳಿದೆ ಏನು ನಿದ್ದೆ ಮಾಡ್ತಾ ಇದೆಯೇನೋ? 3 ಬಿದ್ದಿದೆ ಸ್ವಾಮೀಜಿ. 3 ಬಿದ್ದಿದೆ ಅಲ್ವಾ? ನೋಡಿದ್ರ ಅದ್ಗೆ ಸ್ವಾಮೀಜಿ ಎಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನಿನಗೆ 3 ಸಂತಾನ ಅಲ್ವೇನಮ್ಮ? ಹೌದು ಸ್ವಾಮೀಜಿ. ನಿನ್ನ ದೊಡ್ಡ ಮಗನಿಗೆ ಮಕ್ಕಳಾಗಿದೆ ಅಲ್ವೇನಮ್ಮ? ಹೌದು ಸ್ವಾಮೀಜಿ. ಹೌದು ಸ್ವಾಮೀಜಿ, ಅವನಿಗೆ ಒಬ್ಬ ಮಗ, ಒಬ್ಳು ಮಗಳು. ನಿನ್ನ 2ನೇ ಮಗನಿಗೆ ಶೀಘ್ರದಲ್ಲೇ ಸಂತಾನ ಭಾಗ್ಯ ಇದೆ. ಅಂದ್ರೆ ಸದ್ಯದಲ್ಲೇ ಐಶ್ವರ್ಯ ತಾಯಿ ಆಗ್ತಾಳೆ ಅಂತಾಯ್ತು. ಎಂತ ಶುಭ ವಾರ್ತೆ ಹೇಳಿದ್ರಿ ಸ್ವಾಮೀಜಿ. ನಿನ್ನ 3ನೇ ಮಗನಿಗೆ ವಿವಾಹವಾಗಿದ್ರು ಗಂಡ ಹೆಂಡತಿ ಒಂದಾಗಿಲ್ಲ. ಇಲ್ಲ ಸ್ವಾಮಿ, ಇನ್ನೂ ಶೋಭನ ಮಾಡಿಲ್ಲ. ಇವನಿಗೆ ಕೆಲವು ಪ್ರಾಣಕಂಟಕ ಇದೆ. ಅವನು ಗಂಡಾಂತರದಲ್ಲಿ ಪಾರಾಗಿದ್ದಾನೆ. ಹೌದೋ ಅಲ್ವೋ? ಹೌದು ಸ್ವಾಮೀಜಿ, ಅದು ನಿಜನೇ. ಅವನಿಗೆ ಸಹಾಯ ಮಾಡೋದಕ್ಕೆ ಸಾಕ್ಷಾತ್ ಸೂರ್ಯದೇವ ಸ್ವಾಮಿನೇ ಕತ್ತನ್ನ ದೂರ ಮಾಡಿ ಅವನಿಗಿರೋ ಕತ್ಲೆ ಭಯನ ದೂರ ಮಾಡ್ದ. ಹೌದೋ ಅಲ್ವೋ? ಹೌದು ಸ್ವಾಮಿ, ನಮ್ಮ ಅಖಿಲ್ಗೆ ಇಲ್ಲಿ ತನಕ ಕತ್ಲು ಅಂದ್ರೆ ಭಯ ಇತ್ತು. ಈಗ ಆ ಭಯ ಪೂರ್ತಿಯಾಗಿ ಹೋಗಿದೆ ಸ್ವಾಮೀಜಿ. ಇಷ್ಟಕ್ಕೆ ಸಂಭ್ರಮ ಪಡಬೇಡಿ. ದೈವಶಕ್ತಿ ಎಷ್ಟೇ ಕಾಪಾಡ್ತಿದ್ರು ದುಷ್ಟಶಕ್ತಿ ಮಾತ್ರ ಹಿಂದೆ ಬರ್ತಾನೇ ಇರುತ್ತೆ. ಸ್ವಾಮೀಜಿ, ಆ ದುಷ್ಟ ಶಕ್ತಿಯಿಂದ ನಮ್ಮ ಅಖಿಲ್ ಪಾರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ವಾಮೀಜಿ? ಮೊದಲು ಅವನು ಕೆಲವರಿಂದ ದೂರ ಇರಬೇಕು. ಅವನ ಜೀವನದಲ್ಲಿ ಕಲಾವಿದರಿಗೆ ಜಾಗ ಕೊಡಲೇಬಾರದು. ಗೆಜ್ಜೆ ಕಟ್ಟೋ ಹುಡುಗಿ ಆಗಲಿ, ಚಿತ್ರ ಬರೆಯೋ ಹುಡುಗಿ ಆಗಲಿ, ಹಾಡು ಹೇಳೋ ಹುಡುಗಿ ಆಗಲಿ ಅವನ ಜೀವನದಲ್ಲಿ ಬರಲೇಬಾರದು. ಹಾಗೇನಾದರೂ ಬಂದ್ರೆ ಯಮಗಂಡ ಅವನ ಪಕ್ಕದಲ್ಲೇ ಇದ್ದ ಹಾಗೆ.
ಅದಕ್ಕೆ ನೀವೇ ಪರಿಹಾರ ಹೇಳ್ಬೇಕು ಸ್ವಾಮೀಜಿ. ಈ ಭೂಮಂಡಲದಲ್ಲಿ ಪರಿಹಾರ ಇಲ್ದಿರೋ ಸಮಸ್ಯೆ ಅಂತ ಯಾವುದೂ ಇಲ್ಲ.